ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್ ಕಲಿಸು ಗುರುವೇ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರ್ತಿರುವಂಥದ್ದು. ಸೊ ಹೊಸ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಪ್ರತಿ ಮಗು ಕೂಡ ಅನನ್ಯವಾಗಿರುತ್ತೆ, ಪ್ರತಿ ಮಗು ಕೂಡ ಅನನ್ಯ ಅಂತ. ಅಂದರೆ ಪ್ರತಿ ಮಗುವಲ್ಲೂ ವಿಶೇಷತೆ ಇದೆ, ಪ್ರತಿ ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ, ಒಂದೇ ಥರ ಎಲ್ಲ ಮಕ್ಕಳು ಇರೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸ್ಪೆಷಲಿ ಯಾಕೆ ಇದನ್ನ ಟೀಚರ್ಸ್ಗಳಿಗೆ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಇರೋದು ಆ್ಯಂಡ್ ಪೋಷಕರು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಂತ ನಿಮಗೆ ಈ ಪಾಠದಲ್ಲಿ ಕರೆಕ್ಟಾಗಿ ಅರ್ಥ ಆಗತ್ತೆ ನೋಡಿ. ಮೊದಲನೇದಾಗಿ ನಾವು ಯಾವಾಗಲೂ ಏನಾದರೂ ಒಂದು ಪಾಠ ಹೇಳ್ಕೊಡ್ತಾ ಇದ್ದೀವಿ ಅಂದಾಗ ಅಥವಾ ನಾವು ಮಕ್ಕಳಿಗೆ ಏನಾದರೂ ಹೇಳ್ಕೊಟ್ಟಾಗ ತಕ್ಷಣ ಆ ಮಗು ನಮಗೆ ಪ್ರತಿಕ್ರಿಯಿಸಲಿಲ್ಲ ಅಂದರೆ, ರಿಯಾಕ್ಟ್ ಮಾಡಲಿಲ್ಲ ಅಂತ ಅಂದರೆ ನಾವು ಆ ಮಗುಗೆ ಅರ್ಥ ಆಗ್ತಿಲ್ವೇನೋ, ಕಲಿಯೋಕ್ಕೆ ಕಷ್ಟ ಆಗ್ತಿದ್ಯೇನೋ, ಅಥವಾ ಅದು ಸರಿಯಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಹೋಮ್ ವರ್ಕ್ ಮಾಡ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಅದಕ್ಕೆ ಕಲಿಯೋಕ್ಕೆ ಆಗ್ತಾ ಇಲ್ಲ, ತುಂಬ ಆಟ ಆಡ್ತಾನೆ ಅನ್ಸುತ್ತೆ, ಅದಕ್ಕೆ ಅವ್ನು ಕಲಿತಾ ಇಲ್ಲ, ಮನೇಲಿ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅನ್ಸುತ್ತೆ ಅಂತ. ಮನೇಲಿ ಹೇಳ್ಕೊಡೋ ಪೇರೆಂಟ್ಸ್ಗಳು ಟೀಚರ್ ಸರಿಯಾಗಿ ಅವನ್ನ ಗಮನಿಸ್ತಾ ಇಲ್ಲ ಅನ್ಸುತ್ತೆ, ಎಕ್ಸ್ಟ್ರಾ ಅವನಿಗೆ ಟ್ಯೂಷನ್ಗೆ ಹಾಕೋದು. ಸೊ ಇದ್ರ ಬಗ್ಗೆನೇ ನಾವು ಮಗು ಸರಿಯಾಗಿ ಕಲಿತಿಲ್ಲ ಅನ್ನೋದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಹೊರತು ಆ ಮಗುಗೆ ನಾವು ಸರಿಯಾಗಿ ಕಲಿಸ್ತಿದ್ದೀವಾ ಅನ್ನೋ ಪ್ರಶ್ನೆ ಮಾತ್ರ ನಾವು ಹಾಕ್ಕೊಳ್ಳಲ್ಲ. ಯಾವಾಗಲೂ ತಕ್ಷಣ ನಮ್ಮೆಲ್ಲರ ಲೈಫಲ್ಲೂ ಹಾಗೆ ಅಲ್ವಾ, ಏನೇ ಪ್ರಾಬ್ಲಮ್ ಅಂತ ಬಂದ ತಕ್ಷಣ ನಾವು ಬೇರೆಯವ್ರ ಮೇಲೆ ಫಸ್ಟ್ ವರ್ಕೌಟ್ ಮಾಡೋದು, ಅವ್ರು ಸರಿ ಹೋಗ್ಲಿ ಅಂತ. ಬಟ್ ಆ ಸಮಸ್ಯೆ ಮೇ ಬಿ ನಮ್ಮಿಂದನೂ ಇರಬಹುದು, ಅಥವಾ ಅವ್ರು ಸರಿ ಹೋಗೋಕ್ಕೆ ನಮ್ಮಿಂದನೂ ಆಗಬಹುದು, ನಮ್ಮಿಂದನೂ ಸಾಧ್ಯ ಇರ್ಬೋದು ಅವ್ರನ್ನ ಸರಿ ಮಾಡೋಕ್ಕೆ ಅಂತ ಅಲ್ವಾ. ಹಾಗಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವಾಗಲೂ ಕೂಡ ಬದಲಾಗಬೇಕಾಗಿದ್ದು ಮಗುನ ಅಂತ ಯೋಚನೆ ಮಾಡೋದ್ರ ಬದಲು ಬದಲಾಗಬೇಕಾಗಿದ್ದು ನಾವು ಕೂಡ ಆಗಿರಬಹುದು ಅನ್ನೋದನ್ನ ಇಲ್ಲಿ ನೋಡಬೇಕಾಗಿದೆ. ಅಂದರೆ ಪ್ರತಿಯೊಂದು ಮಗು ಮೆದುಳಿನ ಜೋಡಣೆ ವಿಭಿನ್ನವಾಗಿರುತ್ತೆ. ಒಂದು ಮಗು ನಿಮ್ಮ ಪಾಠಕ್ಕೆ ತಕ್ಷಣ ಸ್ಪಂದಿಸಬಹುದು, ಇನ್ನೊಂದು ಮಗು ನಿಮ್ಮ ಪಾಠದ ಶೈಲಿಯಲ್ಲಿ ಆ ಮಗುಗೆ ಕನ್ಫ್ಯೂಷನ್ ಇರ್ಬೋದು. ಕೆಲವು ಮಕ್ಕಳಿಗೆ ಕಡಿಮೆ ಎಕ್ಸ್ಪ್ಲೇನ್ ಮಾಡಬೇಕು, ಕೆಲವು ಮಕ್ಕಳಿಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು, ಕೆಲವು ಮಕ್ಕಳಿಗೆ ನೀವು ದೃಶ್ಯ ತೋರಿಸಿ ಅರ್ಥ ಮಾಡಿಸ್ಬೇಕು, ಕಥೆಗಳು ಹೇಳಿ ಅಂದರೆ ದೃಶ್ಯ ತೋರಿಸಿ ಅದನ್ನ ಅವ್ರಿಗೆ ಕಣ್ಣಿಗೆ ಕಾಣೋ ಹಾಗೆ, ಕಲ್ಪನೆ ಮೂಡೋ ಹಾಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕೆಲವರಿಗೆ ನೀವು ಹಾಡಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ನೀವು ಕತೆಗಳನ್ನ ಹೇಳಿ ಅಂದರೆ ಕತೆಗಳನ್ನ ಅವ್ರಿಗೆ ಅದೇ ಪಾಠವನ್ನ ಕತೆಯಾಗಿ ಹೇಳಿ ಅರ್ಥ ಮಾಡಿಸ್ಬೇಕು, ಅಂದರೆ ಕೇಳಿಸ್ಕೊಳ್ಳುವಂಥದ್ದು. ಕೆಲವರಿಗೆ ಎಕ್ಸ್ಪೆರಿಮೆಂಟ್ಸ್ ಅನುಭವಗಳನ್ನ ಮಾಡಿ ಅವ್ರ ಹತ್ರನೇ ಅದನ್ನ ವಿಶ್ಲೇಷಣೆ ಮಾಡಿಸಿ ತೆಗಿಬೇಕಾಗತ್ತೆ. ಅಂದರೆ ಒಂದೊಂದು ಮಗುವಿನ ಕಲಿಕಾ ಸಾಮರ್ಥ್ಯ ಒಂದೊಂದು ರೀತಿಯಲ್ಲಿ ಇರುತ್ತೆ, ವಿಭಿನ್ನವಾಗಿರುತ್ತೆ. ಅದನ್ನ ನಾವು NLPಯಲ್ಲಿ ಹೇಗೆ ಕರಿತೀವಿ ಅಂತಂದ್ರೆ 3 ರೀತಿಯಾಗಿ ನಮ್ಮ ಬ್ರೈನ್ ಕೆಲಸ ಮಾಡುತ್ತೆ. ಅದು ಮಕ್ಕಳೆಲ್ಲ ಕಲಿಕೆಗೂ ಹಾಗೆ ಬರುತ್ತೆ. ಸೊ ಆಡಿಟರಿ, ವಿಷನರಿ, ಕೈನೆಸ್ಥೆಟಿಕ್ ಅಂತ ಕರೀತಾರೆ. ಸೊ ಹೇಗೆ ಅಂದರೆ, ಈಗ ನಾನೇ ಕ್ಲಾಸ್ಗಳನ್ನ ಮಾಡಬೇಕಾದ್ರೆ ನಾನು ಈ 3ನ್ನೂ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀನಿ. ಯಾಕಂದರೆ ಕೆಲವ್ರಿಗೆ ಅನ್ಸುತ್ತೆ, ಏನಪ್ಪ ಕೇಳಿದ ಪ್ರಶ್ನೆನೇ ಕೇಳ್ತಾರೆ, ಈಗ ತಾನೇ ಹೇಳಿದಾರೆ ಅದ್ರ ಬಗ್ಗೆ, ಆದರೂ ಕೇಳಿದ ಪ್ರಶ್ನೆ ಕೇಳ್ತಾರಲ್ಲ ಅಂತ ಕೆಲವ್ರಿಗೆ ಅನ್ಸ್ಬೋದು. ಯಾಕಂದರೆ ನನಗೆ ಗೊತ್ತು, ಕೆಲವ್ರಿಗೆ ಹೇಳಿದ್ದು ಅರ್ಥ ಆಗಲ್ಲ, ಅವ್ರಿಗೆ ಪಿಕ್ಚರ್ ಎಲ್ಲ ತೋರಿಸಿ ಕತೆ ಎಲ್ಲ ಹೇಳಬೇಕು. ಕೆಲವರಿಗೆ ಜಸ್ಟ್ ವಿಷಯ ಹೇಳಿದ್ರೆ ಸಾಕು, ಅವ್ರು ಅದನ್ನ ಗ್ರಹಿಸ್ತಾರೆ. ಕೆಲವರಿಗೆ ನನ್ನ ಲೈಫ್ ಸ್ಟೋರಿ ಕನೆಕ್ಟ್ ಮಾಡಿದಾಗ ಮಾತ್ರ ಅವ್ರಿಗೆ ಅದು ಅರ್ಥ ಆಗುತ್ತೆ. ಇನ್ನು ಕೆಲವ್ರಿಗೆ ಜಾಸ್ತಿ ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ. ಸೊ ಅದು ವಿಭಿನ್ನವಾಗಿರುತ್ತೆ. ಇದು ಗೊತ್ತಿರೋದ್ರಿಂದ ನಾವು ಫಸ್ಟು ಚಿಕ್ಕದಾಗಿ ಹೇಳ್ತೀನಿ, ಇವ್ರಿಗಿದು ಅರ್ಥ ಆಯಿತು. ಇನ್ನು ಕೆಲವರಿಗೆ ನನ್ನ ಲೈಫ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅಂದರೆ ಕತೆ ಮಾಡಿ ಹೇಳ್ತೀನಿ, ಸ್ಟೋರಿ ಮಾಡಿ ಹೇಳ್ತೀನಿ, ಅವಾಗ ಇನ್ನು ಕೆಲವ್ರಿಗೆ ಅರ್ಥ ಆಗುತ್ತೆ. ಇನ್ನು ಕೆಲವ್ರಿಗೆ ಕಲ್ಪನೆ ಮೂಡಿಸಿ ಹೇಳ್ತೀನಿ, ಅವಾಗ ಕೆಲವರಿಗೆ ಅರ್ಥ ಆಗುತ್ತೆ. ಯಾಕೆ ಅಂದರೆ ಇದ್ರ ಬಗ್ಗೆ ಗೊತ್ತಿದೆ, ಅಂದರೆ ಒಂದು ಬ್ರೈನ್ ಹಾಗೆ ಕೆಲಸ ಮಾಡುತ್ತೆ 3 ರೀತಿಯಾಗಿ. ಒಂದು ದೃಶ್ಯದ ಮೂಲಕ, ಒಂದು ಕೇಳಿಸ್ಕೊಳ್ಳೋದ್ರ ಮೂಲಕ, ಇನ್ನೊಂದು ಭಾವನೆಗಳನ್ನು ಅನುಭವಿಸೋದ್ರ ಮೂಲಕ. ಹಾಗಾಗಿ ನಾವು ನಮ್ಮ ಬ್ರೈನೇ ಆ ರೀತಿ ತಗೋಬೇಕಾದ್ರೆ ಅದೇ ಸೇಮ್ ಅಲ್ವಾ ಮಕ್ಕಳ ಬ್ರೈನ್ ಕೂಡ. ಹಾಗಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಮಗುವಿಗೆ ಹೇಳ್ಕೊಡಕ್ಕೆ ನಾವು ಬೇರೆ ಬೇರೆ ರೀತಿಯಾದಂತಹ ಒಂದು ಶ್ರಮನ ಹಾಕೋದ್ರಿಂದ, ಅಂದ್ರೆ ಮಗುಗೆ ನೀನು ಓದೋಕ್ಕೆ ಶ್ರಮ ಪಡು ಅಂತ ಹೇಳೋದ್ರಿಂದ, ನಾವು ಮಗುಗೆ ಶ್ರಮ ಪಡು ಅಂತ ಹೇಳೋದಕ್ಕಿಂತ ಆ ಮಗುವಿಗೆ ಅರ್ಥ ಮಾಡಿಸೋದ್ರಲ್ಲಿ ಅಥವಾ ಆ ಮಗುಗೆ ನಾವು ಹೇಳ್ಕೊಡೋ ರೀತಿಯಲ್ಲಿ ನಾವೇನಾದ್ರೂ ಬದಲು ಮಾಡ್ಕೋಬಹುದಾ ಅಂತ ಯೋಚನೆ ಮಾಡೋದು ಆಕ್ಚುಲಿ ಒಳ್ಳೆತನ.
ಆ್ಯಂಡ್ ಅದು ಬುದ್ಧಿವಂತಿಕೆ ಕೂಡ. ಅಯ್ಯೋ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅವಳಿಗೆ, ನಾನೇ ಚೇಂಜ್ ಆಗಬೇಕಾ ಮಗುಗೋಸ್ಕರ ಅಂತ ಯೋಚನೆ ಮಾಡಿದ್ರೆ ಅದು ಅಹಂಕಾರ. ಸೊ ಪ್ರತಿಯೊಬ್ಬ ಟೀಚರ್, ಪ್ರತಿಯೊಬ್ಬ ಪೇರೆಂಟ್ಸು, ಪೋಷಕರು, ಶಿಕ್ಷಕರು ಇಬ್ಬರೂ ಕೂಡ ಹೀಗೆ ಯೋಚನೆ ಮಾಡಬೇಕಾಗತ್ತೆ. ನಾವು ಫಿನ್ಲ್ಯಾಂಡ್ ಬಗ್ಗೆ ನೋಡಿದ್ವಿ ಅಲ್ವಾ, ಅವರು ಇದ್ರ ಬೇಸ್ ಮೇಲೆ ವರ್ಕ್ ಮಾಡ್ತಾರೆ. ಜಪಾನ್, ಜರ್ಮನ್ ಅಲ್ಲೂ ಕೂಡ ಹಾಗೇನೆ ಅವರಿಗೆ ಈ 3 ಬೇಸ್ ಅಂದ್ರೆ ಯಾರು ಆಡಿಟರಿ ಕೇಳ್ತಾರೆ ಮಕ್ಕಳು, ಅಂದ್ರೆ ಕೇಳೋದ್ರ ಮೂಲಕ ಕಲಿಯಕ್ಕೆ ಇಷ್ಟಪಡ್ತಾರೆ, ಅವ್ರದೇ ಬೇರೆ ಸೆಕ್ಷನ್ ಮಾಡ್ತಾರೆ. ಓದೋದ್ರು ಅಂದ್ರೆ ದೃಶ್ಯನ ತೋರಿಸಿ ಅರ್ಥ ಮಾಡ್ಕೊಳ್ಳೋ ಮಕ್ಕಳಿಗೆ ಅವ್ರದೇ ಬೇರೆ ಸೆಕ್ಷನ್ ಇರುತ್ತೆ. ಹಾಗೆ ಹೇಳುವಂತ ಮಕ್ಕಳಿಗೆ ಅಂದ್ರೆ ಫೀಲ್ ಮಾಡಿಸೋ ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋ ಸೆಕ್ಷನ್ ಬೇರೆ ಇರುತ್ತೆ. ನಮ್ಮಲ್ಲಿ ABC ಅಂತ ಸೆಕ್ಷನ್ ಮಾಡ್ತಾರೆ ಅಲ್ವಾ. ಸೊ ಅದು ಹೆಂಗಿರುತ್ತೆ ಅಂದ್ರೆ ಎ ಇಂದ ಏನು ಎಸ್ ತನಕ ಬರೋರು ಒಂದು ಕ್ಲಾಸಲ್ಲಿ ಇರ್ತಾರೆ, ಎಸ್ ಇಂದ ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಇರ್ತಾರೆ ಅಂತ. ಆ ತರ ನಮ್ಗೆ ವಿಂಗಡಣೆ ಮಾಡ್ತಾರೆ ಅಲ್ವಾ. ಬಟ್ ಅಲ್ಲಿ ಹಂಗಲ್ಲ, ಇವರು ಕಲ್ಪನೆ ಮೂಲಕ ಕಲ್ತ್ಕೊಳ್ಳೋ ಮಕ್ಕಳ ಅಂತ ಮುಂಚೆನೆ ಅವ್ರಿಗೆ ಒಂದು ಟೆಸ್ಟ್ ಮಾಡ್ತಾರೆ. ಇವರು ವಿಷನರಿ ಮಕ್ಕಳ, ಆಡಿಟರಿ ಮಕ್ಕಳ, ಕೈನೆಸ್ಥೆಟಿಕ್ ಮಕ್ಕಳ ಅಂತ ಅದ್ರ ಬೇಸ್ ಮೇಲೆ ಸೆಕ್ಷನ್ ಮಾಡ್ತಾರೆ. ಅದಕ್ಕೆ ಆ ಮಕ್ಕಳುಗಳ ಕಲಿಕಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವರ ಮೆದುಳಿಗೆ ಬೇಕಾದ ರೀತಿ ಶಿಕ್ಷಣ ನಡೀತಾ ಇದೆ. ಆದ್ರೆ ಇಲ್ಲೇನಾಗಿದೆ ಅಂತಂದ್ರೆ ನಾವು ಮೆದುಳಿಗೆ ಬೇಕಾಗಿರೋ ರೀತಿ ನಾವು ಶಿಕ್ಷಣ ಕೊಡ್ತಾ ಇಲ್ಲ. ಅಂದ್ರೆ ನಾವು ಮಕ್ಕಳ ಮೆದುಳಿಗೆ ಬೇಕಾಗಿರೋ ರೀತಿ ಶಿಕ್ಷಣ ಕೊಡ್ತಾ ಇಲ್ಲ. ನಾವ್ ಹೆಂಗೆ ಶಿಕ್ಷಣ ಕೊಡ್ತೀವಿ ನಿನ್ ಮೆದುಳನ್ನ ಹಂಗೆ ಅಡ್ಜಸ್ಟ್ ಮಾಡ್ಕೋ ಅಂತ ಮಕ್ಕಳಿಗೆ ಪ್ರೆಷರ್ ಮಾಡ್ತಾ ಇದೀವಿ. ಅದಕ್ಕೆ ಮಕ್ಕಳ ಕಲಿಕಾ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಅಂದ್ರೆ ಶಿಕ್ಷಣ ವ್ಯವಸ್ಥೆ ಆ ತರ ಆಗ್ತಾ ಇದೆ. ಆದ್ರೆ ಇದನ್ನ ಅರಿತಂತ ಟೀಚರ್ಸ್ಗಳು ಅಟ್ಲೀಸ್ಟ್ ಈ ಒಂದು ವಿಡಿಯೋನ ಏನಾದ್ರು ಸ್ಕೂಲ್ ಓನರ್ಸ್ಗಳು ನೋಡಿದ್ರೆ ದಯವಿಟ್ಟು ನಿಮ್ ಸ್ಕೂಲಲ್ಲಿ ಈ ರೀತಿ ಹೊಸ ಒಂದು ಆಯೋಜನೆನ ಮಾಡ್ಕೊಳ್ಳಿ. ಅದರಿಂದ ನಿಮ್ ಸ್ಕೂಲಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅಂದ್ರೆ ನೀವು ಮಕ್ಕಳಿಗೆ ಎಲ್ಲಾರ ತರ ಟೀಚಿಂಗ್ ಮಾಡೋದಕ್ಕೆ ತುಂಬಾ ಸ್ಕೂಲ್ಗಳಿದೆ. ಆದ್ರೆ ಮಕ್ಕಳಿಗೆ ಅವರಿಗೆ ಬೇಕಾದಂತೆ ಟೀಚಿಂಗ್ ಮಾಡೋದಕ್ಕೆ ಕೆಲವು ಸ್ಕೂಲ್ಗಳು ಮಾತ್ರ ಇದೆ. ಅಂಡ್ ಯಾರು ಇದನ್ನ ಅರ್ತಿದ್ದಾರೆ ಅವರು ಮಾತ್ರನೇ ಅದನ್ನ ಮಾಡಕ್ಕೆ ಸಾಧ್ಯ. ಪೇರೆಂಟ್ಸ್ ಕೂಡ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಹೀಗೆ ಮಾಡ್ಬೇಕು, ಟೀಚರ್ಸ್ ಕೂಡ ಹೀಗೆ ಯೋಚನೆ ಮಾಡ್ಬೇಕು, ಮಕ್ಳಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಅವಾಗ ಮಾತ್ರ ಬದಲಾಗ್ತಾರೆ. ನೀವು 1000 ಸಲ ಹೇಳಿದ್ರು ಒಂದು ಮಗುಗೆ ಅರ್ಥವಾಗ್ತಿಲ್ಲ ಅಂದ್ರೆ ಖಂಡಿತವಾಗಿ ಮಗುದು ಮಾತ್ರ ತಪ್ಪಲ್ಲ, ಅಷ್ಟೇ. ಯೋಚಿಸಿ ಯಾರ್ದು ತಪ್ಪು ಅಂತ ಹೇಳಿದ್ದಾರೆ. ಅಂಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರೋ ಹಾಗೆ ನನ್ನ ಮಗ ಬಂದ್ಬಿಟ್ಟು ಅವನ್ನ ನಾನು ಪರೀಕ್ಷಿಸಿರೋ ರೀತಿ, ಅಂದ್ರೆ ಅವನ್ನ ನಾನು ಪರೀಕ್ಷಿಸಿದಾಗ ನಂಗೆ ಅರ್ಥ ಆಗಿರೋದು ಅವನು ವಿಷನರಿ ಇದ್ದಾನೆ. ಅಂದ್ರೆ ಅವನಿಗೆ ಕಲ್ಪನೆ ಮೂಲಕ ಹೇಳೋದು, ಕತೆ ಹೇಳಿ ಕಲ್ಪನೆನ ಕ್ರಿಯೇಟ್ ಮಾಡಿದ್ರೆ ಅವ್ನಿಗದು ಬಹಳ ಚೆನ್ನಾಗಿ ನೆನಪಿರುತ್ತೆ. ಅವ್ನಿಗೆ ಹಂಗೆ ಓದು ಅಂತಂದ್ರೆ ಅವ್ನು ಓದಲ್ಲ. ಸೊ ಇದು ನನಗೆ ಅರ್ಥ ಆಯ್ತು, ಓಹೋ ಇವ್ನಿಗೆ ಹಿಂಗ್ ಹೇಳ್ಬೇಕು ಅಂತ. ಅವಾಗ ಅವನ ಓದಿನ ಶೈಲಿಗೆ ನಾನು ಅಡ್ಜಸ್ಟ್ ಆದಾಗ ಅವನ ಮೆಮೊರಿ ಪವರ್, ಓದೋದಕ್ಕೆ ಇಂಟ್ರೆಸ್ಟ್ ಅವ್ನು ಚೆನ್ನಾಗಿ ತೋರ್ಸೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಯಾವಾಗ್ಲೂ ನಾನು ಓದ್ಬೇಕು, ನಾನು ಹೋಮ್ವರ್ಕ್ ಮಾಡ್ಬೇಕು, ನಾನು ಕಲಿಬೇಕು, ಅಮ್ಮ ನಂಗೆ ಅದೇ ಹೇಳ್ಕೊಡಿ, ಅಮ್ಮ ನಂಗೆ ಇದೇ ಹೇಳ್ಕೊಡಿ, ಈ ತರ ಭಾಷೆ ಕಲಿಯೋಕೆ ಇಂಟ್ರೆಸ್ಟ್, ಇದನ್ನ ನಾನು ಅಬ್ಸರ್ವ್ ಮಾಡಿದೆ. ಯಾಕೆ ಅಂದ್ರೆ ಯಾವಾಗ ನಾವು ಅಂದ್ರೆ ಅವರ ಶೈಲಿಯನ್ನ ಅರ್ಥ ಮಾಡ್ಕೊಳ್ತೀವಿ ಅವಾಗ ಅವರು ನಮ್ಮ ಒಂದು ಮಾತನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಾ ಪ್ಯಾರೆಂಟ್ಸ್ ಕುತ್ಕೊಂಡು ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ನಾವು ಕಲಿಸ್ಬೇಕು, ನಾವ್ ಹೆಂಗ್ ಕಲಿಬೇಕು ಇವಾಗ. ಅಂಡ್ ಎಲ್ಲ ಟೀಚರ್ಸ್ ಕೂಡ ದಯವಿಟ್ಟು ಥಿಂಕ್ ಮಾಡಿ ನಿಮ್ಮ ಮಕ್ಕಳಿಗೆ 3 ರೀತಿಯಲ್ಲಿ ಪಾಠ ಮಾಡಿ. ಈ 3 ರೀತಿಯಲ್ಲಿ ನೀವು ಪಾಠ ಮಾಡಿದ್ರೆ ಖಂಡಿತ ಹೇಳ್ತೀನಿ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಮಕ್ಕಳು ಹೈ ಸ್ಕೋರ್ ತೆಗಿತಾರೆ. ಸ್ಕೂಲಿಗೆ ಬೇಕಾಗಿರೋದು ಒಂದು ಮಾರ್ಕ್ಸ್ ತೆಗಿಬೇಕಲ್ವಾ, ನಿಮ್ಮ ಸ್ಕೂಲಲ್ಲಿ ಮಾರ್ಕ್ಸ್ ಬರಬೇಕಲ್ವಾ, ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಮಕ್ಕಳ ಲೈಫಲ್ಲೂ ಕೂಡ ಇದು ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಟೀಚರ್ಸ್ ಶಿಕ್ಷಣ ಶೈಲಿಯಲ್ಲೂ ಕೂಡ ಇದು ತುಂಬಾ ಚೆನ್ನಾಗಿ ಹೊಸ ಒಂದು ಯೋಜನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ 3 ರೀತಿ ಮೆದುಳಿದೆ, ಆ 3 ರೀತಿಯಲ್ಲೂ ನೀವು ಪಾಠ ಮಾಡಿ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲೂ 30% ತರ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅವಾಗ ಅವರು ಪಾಠನ ಕಲಿಯೋದಕ್ಕೆ, ನೆನ್ಪಿಟ್ಕೊಳ್ಳೋದಕ್ಕೆ, ಮಾಡೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿಂದ ನೀವೆಲ್ಲರೂ ಒಂದು ಕಮೆಂಟ್ ಮಾಡಿ, ಈ ಕ್ಷಣದಿಂದ ನಾನು ಎದುರುಗಡೆ ಇರೋ ವ್ಯಕ್ತಿಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡಿಸುವ ಕಲೆಯನ್ನ ಹೊಂದಿದ್ದೇನೆ. ನಾನು ವ್ಯಕ್ತಿಗಳಿಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡಿಸುವ ಕಲೆಯನ್ನು ಹೊಂದಿದ್ದೇನೆ ಅಂತ ಕಮೆಂಟ್ ಮಾಡಿ. ಸೊ ನಮ್ಮಲ್ಲಿ ಅರ್ಥ ಮಾಡಿಸೋ ಕಲೆ ಜಾಸ್ತಿ ಆಗ್ಬೇಕಾಗಿದೆ. ಅವಾಗ ಸಂಬಂಧಗಳು ಚೆನ್ನಾಗಿರುತ್ತೆ, ಮಕ್ಕಳ ಎಜುಕೇಶನ್ ಚೆನ್ನಾಗಿರುತ್ತೆ. ಬಿಕಾಸ್ ಎಲ್ಲಾದ್ರಲ್ಲೂ ಬೇಕಾಗಿರೋದು ಇನ್ನೊಬ್ರಿಗೆ ನಾವು ಅರ್ಥ ಮಾಡಿಸೋದಲ್ವಾ. ಸೊ ಅದೆಲ್ಲರೂ ಕೂಡ ಅದರಲ್ಲಿ ಸ್ಕಿಲ್ಡ್ ಆಗೋಣ ಅಂತ. ಓಕೆ, ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನನ್ನಲ್ಲಿ ಅರ್ಥ ಮಾಡಿಸುವ ಕಲೆ ಹೆಚ್ಚಾಗಿದೆ. ಥ್ಯಾಂಕ್ ಯು.
ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.